ವರ್ಕರ್ಸ್ ಫೆಡರೇಷನ್ಗೆ, ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ಗೆ, ಕಾರ್ಮಿಕ ವರ್ಗಕ್ಕೆ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ರಾಜ್ಯದಲ್ಲಿ 79 ಕಾರ್ಖಾನೆಯಲ್ಲಿ 80,000 ಜನ ಕಾರ್ಮಿಕರಿದ್ದೀವಿ. ನಮಗೆ ವೇತನ ಪರಿಷ್ಕರಣೆ 2018ರಿಂದ ಇಲ್ಲಿವರೆಗೂ ಕೂಡ ಆಗ್ತಾ ಇಲ್ಲ. 7ನೇ ವೇತನ ಮಂಡಳಿ ಬಂದರೂ ಕೂಡ ಆಡಳಿತ ಮಂಡಳಿಯವರು ಹೋಗಿ ಕೋರ್ಟಿಂದ ಸ್ಟೇ ತಂದಿರೋದ್ರಿಂದ ಅದು ನೆನೆಗುದಿ ಬಿದ್ದಿದೆ. ಸರ್ಕಾರ ಅದು ಸ್ಟೇ ಇದೆ ಅಂತೇಳಿ ಅವರು ಕೂಡ ಸಬು ಹೇಳ್ಕೊಂಡು ಬಂದಿದ್ದಾರೆ. ಈ ಕಳೆದ 7 ವರ್ಷಗಳಿಂದ ನಮ್ಮ ಕಾರ್ಖಾನೆ ಕಾರ್ಮಿಕರಿಗೆ ಭಾಳ ಅನ್ಯಾಯ ಆಗಿದೆ. ಅದನ್ನು ಪ್ರತಿಭಟನೆ ಮಾಡಿ ನಾವೀಗ ಈ ದಿವಸ ರಾಜ್ಯ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ವಿರುದ್ಧ ಮತ್ತು ನಮ್ಮ ಸರ್ಕಾರದ ಉದಾಸೀನ ಧೋರಣೆ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ಅವರು ಎಚ್ಚೆತ್ತುಕೊಂಡು ಅದನ್ನು ಕೇಸನ್ನು ಅವರೇ ವಿತ್ಡ್ರಾ ಮಾಡಿ ನಮಗೆ ವೇತನ ಪರಿಷ್ಕರಣೆ ಸಿಗದೆ ಹೋದರೆ ಅಕ್ಟೋಬರ್ ನವೆಂಬರಿಂದ ಎಲ್ಲ ಕಾರ್ಖಾನೆಗಳು ಬಂದ್ ಮಾಡಿ ಕಾರ್ಖಾನೆ ಸ್ಥಗಿತಗೊಳಿಸಿ ದೊಡ್ಡ ಸ್ಟ್ರೈಕ್ ಮಾಡಬೇಕಂತ ತೀರ್ಮಾನ ಮಾಡಿ, ಅಷ್ಟರೊಳಗೆ ಅವರು ಎಚ್ಚೆತ್ತುಕೊಂಡು ಸರ್ಕಾರ ಅವ್ರನ್ನ ಕರೆಸಿ ಮಾತುಕತೆ ಮಾಡಿ ನಮಗೆ ಆ ವೇತನ ಪರಿಷ್ಕರಣೆ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ. ಸರ್, ಈ ಬಗ್ಗೆ ನೀವು ಮನವಿ ಪತ್ರ ಕೊಟ್ಟಿದ್ರಾ? ಇದಕ್ಕೂ ಮುಂಚೆ ಕೊಟ್ಟಿದ್ದೀವಿ. ಆ ಕಮಿಟಿಗೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರೇ ಅಧ್ಯಕ್ಷರು, ಮಾನ್ಯ ಸಕ್ಕರೆ ಸಚಿವರು ಉಪಾಧ್ಯಕ್ಷರು, ಅವ್ರ ಮಾತಿಗೂ ಗೌರವ ಕೊಡದೆ ಆಡಳಿತ ಮಂಡಳಿಯವರು ಆ ಮೀಟಿಂಗ್ಗಳು ಬಂದಿಲ್ಲ. ಹಿಂದೆ ಕೂಡ ಬಂದಿರಲಿಲ್ಲ. ಆದರೂ ಹಿಂದಿನ ಸರ್ಕಾರ ಅದೇ ಒಂದು ಆದೇಶ ಹೊರಡಿಸಿತ್ತು. ಈಗಿನ ಸರ್ಕಾರ ಅದು ಉದಾಸೀನದಿಂದ ಕೇಳಿದರೆ ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳಿ ಅದನ್ನು ಹೀಗೆ ಮುಂದೆ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಅದನ್ನು ಅಷ್ಟೇ ವೆಕೆಟು ಮಾಡಿಸ್ತಾ ಇಲ್ಲ. ಅವ್ರನ್ನ ಕರೆಸಿ ಮಾತಾಡಿ ಅವರಿಂದ ವಾಪಸ್ಸು ತೆಗೆಸ್ತಾ ಇಲ್ಲ. ಕಾರ್ಮಿಕರಿಗೆ ಈಗ 7 ವರ್ಷದಿಂದ ವೇತನ ಪರಿಷ್ಕರಣೆ ಆಗಿದೆ, ಭಾಳ ತೊಂದರೆ ಆಗಿದೆ. ದಯಮಾಡಿ ಸರ್ಕಾರ, ಎಷ್ಟು ಜನ ಕಾರ್ಮಿಕರಿಗೆ ತೊಂದರೆ ಆಗಿದೆ? 79 ಕಾರ್ಖಾನೆ ಕನಿಷ್ಠ 80,000ರಿಂದ 85,000 ಕಾರ್ಮಿಕರು ಕೆಲಸ ಮಾಡ್ತೀವಿ. ಅದರಲ್ಲಿ 7ನೇ ವೇತನ ಮಂಡಳಿಯಲ್ಲಿ ಕೇವಲ 13 ಕಾರ್ಖಾನೆಯವರು ಮಾತ್ರ ಭಾಗಶಃ ಕೊಟ್ಟಿದ್ದಾರೆ. ಉಳಿಕೆ ಯಾವ ಫ್ಯಾಕ್ಟ್ರಿಯವರು ಅದನ್ನು ಕೊಟ್ಟಿಲ್ಲ. ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ ಸರ್? ಆ ಕೂಡಲೇ ಏನು 10 ಕಾರ್ಖಾನೆಗಳು ಸ್ಟೇ ಮಾಡಿಸಿದ್ದಾರೆ ಅದನ್ನು ವೆಕೇಟ್ ಮಾಡಿಸ್ಬೇಕು. 7ನೇ ವೇತನ ಮಂಡಳಿ ಎಲ್ಲ ಸರ್ಕಾರಿ ಕಾರ್ಖಾನೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. 8ನೇ ಇದನ್ನು ವೇತನ 26ಕ್ಕೆ ಮುಕ್ತಾಯ ಆಗ್ತಾ ಇದೆ. ಆದ್ದರಿಂದ ಕೂಡಲೇ 5,000 ರೂಪಾಯಿ ನಮಗೆ ಮಧ್ಯಂತರ ಪರಿಹಾರ ಘೋಷಣೆ ಮಾಡಬೇಕಂತ ಹೇಳಿ ಸರ್ಕಾರನ ಈ ಮೂಲಕ ಒತ್ತಾಯ ಮಾಡಿ. ತಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ನಾಗರಾಜ್ ಅಂತೇಳಿ, ಈ ಶುಗರ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರು. ನಮ್ಮೆಲ್ಲ ಪದಾಧಿಕಾರಿಗಳು, ಪ್ರಕಾಶ್ ಅವರು, ನಮ್ಮ ಬಸವರಾಜ್ ಎಲ್ಲ ಇದ್ದೀವಿ. ಕನಿಷ್ಠ 30 ಸಕ್ಕರೆ ಕಾರ್ಖಾನೆಗಳಿಂದ ಬರೀ ಲೀಡರ್ಗಳು ಮಾತ್ರ ಕರೆಸಿದ್ದೀವಿ. ಮುಂದೆ ಅಕ್ಟೋಬರಿಂದ ಇಡೀ ಕಾರ್ಖಾನೆಗಳು ಬಂದ್ ಮಾಡಿ ದೊಡ್ಡ ಹೋರಾಟ ಮಾಡಬೇಕಂತ ತೀರ್ಮಾನ.